Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು ವಿದೌಟ್ ಕೋಚಿಂಗ್ IAS ಪರೀಕ್ಷೆನ ಕ್ಲಿಯರ್ ಮಾಡಬಹುದೇನಾ, IAS ಆಗಿರ್ಬೋದು, KAS ಆಗಿರ್ಬೋದು, ಈ ತರ ಎಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತದ. ಸೊ ವಿದೌಟ್ ಕೋಚಿಂಗ್ ಯಾವ ತರ ನಾವು ಪ್ರಿಪರೇಷನ್ ಮಾಡ್ಬೇಕಾಗ್ತದ ಒಂದು ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಅಂಡ್ ಆಲ್ರೆಡಿ ಕೆಲವು ಜನ ಟೈಮ್ ಟೇಬಲ್ ಬಗ್ಗೆ ಕೇಳತ್ತೀರಿ ಅಂಡ್ ಕೆಲವು ಜನ ಲೈಕ್ ಲಾಸ್ಟ್ ಫೀಲ್ ಅಂತಾರಲ್ಲ, ಅಂದ್ರ ಬಹಳ ದಿನ 2-3 ವರ್ಷ ಆಯ್ತು ನೋಟಿಫಿಕೇಶನ್ ಗಳಾಗಿಲ್ಲ, ಸೊ ಸ್ಟಡಿ ಮಾಡ್ಲಿಕ್ಕೆ ಒಂದು ಮನಸ್ಥಿತಿ ಬರಾತಿಲ್ಲ, ಮನ್ಸ್ ಬರಾಕತ್ತಿಲ್ಲ, ಒಂದು ಲಾಸ್ಟ್ ಫೀಲ್ ಒಳಗಿದೆ ನೀ ಅಂತ ಹೇಳಿ ಎಲ್ಲ ಕಮೆಂಟ್ಸ್ ಬರಾಕತ್ತಿದ್ವು. ಆದಷ್ಟು ಬೇಗ ನಿಮ್ಮ ಒಂದು ಕ್ವಶನ್ ಗಳಿಗೆಲ್ಲ ನಾನು ಆನ್ಸರ್ ಮಾಡಕ ಟ್ರೈ ಮಾಡ್ತೇನೆ. ಸೊ ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋ ಒಳಗ ನಾವು ಲೈಕ್ ವಿದೌಟ್ ಕೋಚಿಂಗ್ ಹೌ ಟು ಕ್ಲಿಯರ್ UPSC ಎಕ್ಸಾಮಿನೇಷನ್. ಎಸ್, ಬಹಳ ಜನ ಹಿಂಗಿರ್ತಾರಲ್ಲ, ಕೋಚಿಂಗ್ ಜಾಯಿನ್ ಆಗಕ್ ಆಗ್ತಿರಂಗಿಲ್ಲ, ಅದು ಫಿನಾನ್ಷಿಯಲಿ ಆಗಿರ್ಬೋದು ಅಥವಾ ಲೈಕ್ ಬ್ಯಾಂಗ್ಳೂರ್, ಡೆಲ್ಲಿ ಈ ತರ ಎಲ್ಲ ಹೋಗ್ಲಿಕ್ಕೆ ಆಗದೆ ಇರೋಂತ ಕ್ಯಾಂಡಿಡೇಟ್ಸ್ ಇರ್ತಾರ. ಸೊ then what would be the strategy to clear UPSC exam without coaching? Even topic ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್ ಇಸ್ 1 year ಫುಲ್ ಟೈಮ್ ನ ನೀವು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ಬೇಕು. ಎಸ್, ನಾ 3 ತಿಂಗಳ ಓದ್ತೇನಿ, ನಾ 6 ತಿಂಗಳ ಓದ್ತೇನಿ ಅಂತಂದ್ರೆ ಇಟ್ಸ್ ಹೈಲಿ ನಾಟ್ ಪಾಸಿಬಲ್. ಓಕೆ, ಸೊ 1 year ಪೂರಾ ಟೈಮ್ ನೀವು ಹಾಕ್ಲಿಕ್ಕೆ ರೆಡಿ ಇರ್ಬೇಕು, ಫಸ್ಟ್ ಪಾಯಿಂಟ್ ನಿಮ್ದು. ಅಂಡ್ ಇನ್ನೊಂದು ಪಾಯಿಂಟ್, ಆಗ್ತದೋ ಇಲ್ಲೋ ವಿದೌಟ್ ಕೋಚಿಂಗ್ ಕ್ಲಿಯರ್ ಆಗ್ತದೋ ಇಲ್ಲೋ ಅಂದ್ರೆ ಎಸ್ 100% ಆಗ್ತದ. ಕೋಚಿಂಗ್ ಹೋದ್ರೂ ಕೂಡ ಎಸ್ ನಿಮ್ಗೆ ಒಳ್ಳೆ ಗೈಡ್ಲೈನ್ ಸಿಗ್ಬೋದು, ನೋಟ್ಸ್ ಸಿಗ್ಬೋದು, ಬಂದ್ ವಾಪಸ್ ನೀವ ಓದಿದಾಗನ ನೀವ ಎಕ್ಸಾಮ್ ಬರ್ದಾಗನ ಎಕ್ಸಾಮ್ ನ ಕ್ಲಿಯರ್ ಆಗ್ತದ ಹೊರತು 100% ಕೋಚಿಂಗ್ ದ ಯೋಗದಾನ ಅಂತೂ ಇರಂಗಿಲ್ಲ. ಬಟ್ ಎಸ್ ಡೆಫಿನೆಟ್ಲಿ ಹೆಲ್ಪ್ ಅಂತೂ ಇರ್ತದ, ಬಟ್ 100% ನಿಮ್ಮ ಎಫರ್ಟ್ ಅನ್ನ ನಿಮ್ಮನ್ನ ಒಂದು ಸಕ್ಸಸ್ ಕಡೆ ಒಯ್ಯೋದು. ಹಿಂಗಾಗಿ ವಿದೌಟ್ ಕೋಚಿಂಗ್ ಆಲ್ಸೋ ಯು ಕ್ಯಾನ್ ಬಿಕಮ್ ಅ IAS ಆಫೀಸರ್. ಟ್ರಸ್ಟ್ ಮಿ ಗೈಸ್, ತುಂಬಾ ಜನ ಮಾಡಿದಾರು. ಸೊ ನೀವು ಮಾಡ್ಬೇಕಂದ್ರೆ ಏನೆಲ್ಲ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋನು. ಫಸ್ಟ್ ಥಿಂಗ್ 1 year ಟೈಮ್ ನ ಹಾಕಕ್ ರೆಡಿ ಇರ್ಬೇಕು. ಇನ್ನ ಏನ್ ಮಾಡ್ಬೇಕಂತಂದ್ರೆ ಒಂದು ಒಳ್ಳೆ ಸ್ಟ್ರಾಟಜಿ ಆಗಿರ್ಬೋದು, ಟೈಮ್ ಟೇಬಲ್ ಬಗ್ಗೆ ಎಲ್ಲ ಆಲ್ರೆಡಿ ಬಹಳ ಸಲ ಮಾತಾಡೇನಿ, ಹಿಂಗಾಗಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋದು ಬೇಡ. ಬಟ್ ಥಿಂಗ್ ಈಸ್, ಒಳ್ಳೆ ಸ್ಟ್ರಾಟಜಿ, ಒಳ್ಳೆ ಟೈಮ್ ಟೇಬಲ್ ಅಂತೂ ನಿಮಗ್ ಬೇಕು. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡೇನಿ, ಚೆಕ್ ಮಾಡ್ಕೋಬಹುದು. ಇವಾಗ ಏನಂತಂದ್ರ, ಈಗ ನೀವು ಕೋಚಿಂಗ್ ಹೋಗ್ತಿರ್ತೀರಿ, ಕೋಚಿಂಗ್ ಹೋಗೋರು ಕೋಚಿಂಗ್ ಹೋಗದೆ ಇರೋ ಕ್ಯಾಂಡಿಡೇಟ್ಸ್ಗೆ ವ್ಯತ್ಯಾಸ ಏನಿರ್ತದ? ಕೋಚಿಂಗ್ ಹೋಗೋರ್ಗೆ ಏನೇನ್ ಸಿಗ್ತದ, ಒಂದು ಗೈಡ್ಲೈನ್ ಸಿಗ್ತಿರ್ತದ, ಲೈಕ್ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಕ್ವಶನ್ ಪ್ಯಾಟರ್ನ್ ಒಳಗೆ ಏನಾರ ಬದಲಾವಣೆಗಳಾದ್ರೆ ಅದ್ರ ಬಗ್ಗೆ ಆಗಿರ್ಬೋದು, ಒಂದು ಫುಲ್ ಒಂದು ನಾಲೆಜ್ ಸಿಗ್ತಿರ್ತದ ಅವ್ರಿಗೆ ಎಕ್ಸಾಮ್ ಬಗ್ಗೆ. ಬಟ್ ಕೋಚಿಂಗ್ ಹೋಗದೆ ಇರೋರಿಗೆ ಗೈಡ್ಲೈನ್ ಸಿಗ್ತಿರಂಗಿಲ್ಲ. ಓಕೆ, ಇನ್ನ ಕೋಚಿಂಗ್ ನೋಟ್ಸ್ ಸಮ್ವೇರ್ ಸಿಗ್ತಿರಂಗಿಲ್ಲ. ಬಟ್ ಇತ್ತೀಚೆಗೆ ಏನಾಗತ್ತೈತೆ ಅಂದ್ರ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ಲಿಕ್ಕತ್ತವಂದ್ರ ಒಂದು ಕೋಚಿಂಗ್ ನೋಟ್ಸ್ ಗಳನ್ನ ಕೂಡ ಅವ್ರು ಪ್ರೊವೈಡ್ ಮಾಡತಾರ. ಅಂದ್ರೆ ನೀವು ಏನಾದ್ರು ಕೋಚಿಂಗ್ ಹೋಗ್ಲಿಲ್ಲ ಅಂದ್ರೂ ದುಡ್ಡು ಕೊಟ್ಟು ಅವರ ನೋಟ್ಸ್ ಗಳನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಆ ಒಂದು ಬೆಸ್ಟ್ ಒಂದು ಅವೈಲಬಿಲಿಟಿ ಕೂಡ ಇವಾಗ ಕೋಚಿಂಗ್ ಹೋಗದಿದ್ದವ್ರಿಗೆ ಐತಿ. ಮೊದ್ಲೆಲ್ಲ ಹೆಂಗಂದ್ರ ಕೋಚಿಂಗ್ ಹೋದವ್ರಿಗೆ ಅಷ್ಟ ನೋಟ್ಸ್ ಸಿಕ್ತಿತ್ತು. ಇವಾಗ ಆನ್ಲೈನ್ ಆಗಿರೋದ್ರಿಂದ ನಿಮ್ಗೆ ಕೋಚಿಂಗ್ ನೋಟ್ಸ್ ಗಳು ಕೂಡ ನಿಮ್ಗೆ ಮನ್ಯಾಗ ಸಿಗ್ತಾವ. ಸೊ ಬೆಸ್ಟ್ ಪಾಯಿಂಟ್ ಅದು. ಇನ್ನೊಂದು ಪಾಯಿಂಟ್ ಏನಂದ್ರ, ಟಾಪರ್ಸ್ದು ಆನ್ಸರ್ ಕಾಪಿಗಳು ಫ್ರೀ ಆಗಿ ನಿಮ್ಗೆ ಆನ್ಲೈನ್ ಸಿಗ್ತಾವ. ನಿಮಗೆ ಸೀದಾ ನೀವು ವಿಷನ್ IAS ಟಾಪರ್ಸ್ ಆನ್ಸರ್ ಕಾಪಿ ಅಂತ ಗೂಗಲ್ ಮಾಡ್ರಿ, ನಿಮ್ಗೆ ಪೂರ್ತಿ ಒಂದ ಆನ್ಸರ್ ಕಾಪಿಗಳು ಸಿಗ್ತಾವ. ಲೈಕ್ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ, ನಿಮಗೆ ಯಾವ ಸಬ್ಜೆಕ್ಟ್ ಬೇಕಲ್ಲ ಆ ಸಬ್ಜೆಕ್ಟ್ ಹಾಕ್ರಿ. ನಿಮಗೆ ಟಾಪರ್ ಆಲ್ ಇಂಡಿಯಾ ರ್ಯಾಂಕ್ 1, 2 ಆಗಿರ್ಬೋದು, ಅವರು ಎಲ್ಲ ಒಂದಷ್ಟು ಆನ್ಸರ್ ಕಾಪಿ ನಿಮ್ಗೆ ಸಿಗ್ತಾವ. ಅದನ್ನ ಡೌನ್ಲೋಡ್ ಮಾಡ್ರಿ, ಒಂದ್ಸಲ ಓದ್ರಿ, ಆ ಕ್ವಶನ್ ನ ನೋಡ್ರಿ, ಅದ್ರ ಕೆಳಗವ್ರು ಯಾವ ತರ ಆನ್ಸರ್ ಬರ್ದಾರು ಅದನ್ನ ನೋಡ್ಕೊಳ್ರಿ. ಅವಾಗ ನಿಮ್ಗೆ ಐಡಿಯಾ ಬರ್ತದ. ಜೊತೆಗೆ ಸೇಮ್ ಕ್ವಶನ್ಗೆ ನೀವು ಆನ್ಸರ್ ಬರೀರಿ ಅಂಡ್ ನಿಮ್ಮ ಆನ್ಸರ್ ನ ಟಾಪರ್ ಆನ್ಸರ್ ಜೊತೆ ಟ್ಯಾಲಿ ಮಾಡ್ರಿ. ಅವಾಗ ಐಡಿಯಾ ಕ್ಲಿಯರ್ ಆಗಿ ಗೊತ್ತಾಗ್ತದ ನಿಮ್ದು ಎಲ್ಲಿ ತಪ್ಪಾತದ, ಟಾಪರ್ ಆನ್ಸರ್ಗೂ ನಿಮ್ಮ ಆನ್ಸರ್ಗೂ ಏನ್ ವ್ಯತ್ಯಾಸ ಅದ, ಆ ವ್ಯತ್ಯಾಸ ಯಾಕೆ ಬಂದೈತಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತೈತಿ. ಎಸ್, ಒಮ್ಮೆ ನೀವು ಅನ್ಕೋಬಹುದು ಏನಿಕ್ಕಿ ಸಡನ್ ಆಗಿ ಆನ್ಸರ್ ರೈಟಿಂಗ್ ಕಣ ಹೋದ್ರು ಅಂತ ನೀವು ಅನ್ಕೋಬಹುದು. ಯಾಕೆ ಹೇಳತ್ತೇನೆ ಅಂದ್ರೆ ಆಲ್ರೆಡಿ ಸ್ಟ್ರಾಟಜಿ ಬಗ್ಗೆ ಬಹಳ ಮಾತಾಡೇವಿ. ನಿಮಗ್ ಗೊತ್ತದ ಇವಾಗ ಒಂದು UPSC ಪರೀಕ್ಷೆ ಅಂದಾಗ ಒಳ್ಳೆ ಪುಸ್ತಕಗಳು ಇರಬೇಕು, ಅದು ನಿಮಗ್ ಗೊತ್ತದ, ಅದು ಇರ್ತದ. ನಿಮ್ ಕಡೆ ಒಂದು ಸ್ಟ್ರಾಟಜಿ ನೀವು ರೆಡಿ ಮಾಡ್ಕೊಂಡಿರ್ತೀರಿ ಅಂಡ್ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡೇನಿ. ಟೈಮ್ ಟೇಬಲ್ ಆಬ್ವಿಯಸ್ಲಿ ಒಂದ್ ಸೈಟ್ ಮಾಡ್ಕೊಂಡಿರ್ತೀರಿ. ಸೊ ಇವ್ 3 ಮಾಡ್ಕೊಂಡಾಗನ ನೀವು ಒಂದು UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿರ್ತೀರಿ ಅಂತ ಅನ್ಕೊಂಡ್ ನಾ ಮುಂದಿನ ಪಾಯಿಂಟ್ ಇಂದ ನಿಮಗೆ ಒಂದಷ್ಟು ಟಿಪ್ಸ್ ನ ಕೊಡ್ತಾ ಹೋಗಾಕತ್ತೇನಿ. ಇನ್ನೊಂದು ಥಿಂಗ್ ಏನಂತಂದ್ರ, ನೀವ್ ಯಾವಾಗೂ ಸ್ಟಾರ್ಟ್ ಮಾಡುವಾಗ ಯಾವುದೇ ರೀತಿ ರೆಫರೆನ್ಸ್ ಪುಸ್ತಕಗಳಿಂದ ಸ್ಟಾರ್ಟ್ ಮಾಡ್ಬೇಡ್ರಿ. ಫಸ್ಟ್ ಏನಿದ್ರು NCERT, ಅದ್ರಾಗನು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್, ಕೆಲವೊಬ್ಬರಿಗೆ ಪಾಲಿಟಿ, ಕೆಲವೊಬ್ಬರಿಗೆ ಹಿಸ್ಟ್ರಿ,
ಕೆಲವೊಬ್ಬರಿಗೆ ಜಿಯೋಗ್ರಫಿ. ಯಾವುದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಐತ್ಲಾ NCERT ಅದು 6ನೇ ತರಗತಿದು. ಓಕೆ, ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಕೊಟ್ಟಿರ್ತಾರ. 6ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರ ಇಂಟ್ರೆಸ್ಟ್ ಬಿಲ್ಡ್ ಆಗ್ತದ. ಅದನ್ನ ಬಿಟ್ಟು ಸೀದಾ ಒಂದು ಟಫ್ ಇರೋಂತ ಒಂದು ರೆಫರೆನ್ಸ್ ಪುಸ್ತಕನ ತಗೊಂಡ್ ಕೂತ್ರಿ ಅಂತಂದ್ರ ಡೆಫಿನೆಟ್ಲಿ ಟಫ್ ಆಗ್ತದ. ಆಕ್ಚುಲಿ ನಾ ಇವತ್ತು ಇಷ್ಟೆಲ್ಲ ನಿಮ್ ಜೊತೆ ಮಾತಾಡತೀನಿ, ಶೇರ್ ಮಾಡತೀನಿ ಇನ್ ದ ಸೆನ್ಸ್ ಬಹಳ ಕಡೆ ಎಡವಿದೀನಿ, ಬಹಳ ಕಡೆ ತಪ್ಪು ಮಾಡೀನಿ, ಬಹಳ ಎಫರ್ಟ್ ಹಾಕಿದ್ರು ಕೆಲವೊಮ್ಮೆ ಅದರಿಂದ ರಿಸಲ್ಟ್ ಬರ್ಲಿಲ್ಲ. ಆ ಮಿಸ್ಟೇಕ್ ನಿಮ್ಮಿಂದ ಆಗ್ಬಾರ್ದು ಅಂತ ಹೇಳ್ಕಸ ಇದ್ದಿದೆ ಹೇಳೋದಂದ್ರೆ ನನ್ನ ಫಸ್ಟ್ ಅಟೆಂಪ್ಟ್ ಒಳಗ್ ನಾನು ಪುಸ್ತಕ ಯಾವ್ದು ಯೂಸ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಪ್ರಿಲಿಮ್ಸ್ ಒಳಗ ಕೇವಲ 2 ಕ್ವಶನ್ ಬರ್ತದ ಆರ್ಟ್ ಅಂಡ್ ಕಲ್ಚರ್ ಮೇಲೆ. ಅಂಡ್ ನಾನು ಆರ್ಟ್ ಅಂಡ್ ಕಲ್ಚರ್ ನಿತಿನ್ ಸಿಂಘಾನಿಯಾ ಪುಸ್ತಕನ ಫುಲ್ ಓದ್ಕೊಂತ ಬಾಯ್ಹಾಟ್ ಹಾಕೋತ ಕೂತಿದ್ದೆ ಫಸ್ಟ್ ಅಟೆಂಪ್ಟ್ ಒಳಗ. ಸೊ ಈ ತರ ಮಿಸ್ಟೇಕ್ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಎಫರ್ಟ್ ಹಾಕಿ ಕಸ ಒಂದಷ್ಟು ವಿಡಿಯೋಸ್ ಗಳನ್ನ ಮಾಡ್ತಿರ್ತೇನೆ ಅಷ್ಟೇ. ಇಲ್ಲಿ ಕೆಲವು ಡಿಸಿಪ್ಲಿನ್, ಎಸ್, ಕೋಚಿಂಗ್ ಹೋಗೋರಿಗೆ ಎಲ್ಲೋ ಒಂದ್ ಕಡೆ ಡಿಸಿಪ್ಲಿನ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರ್ತದ. ಅಂದ್ರೆ ಕೋಚಿಂಗ್ ಕ್ಲಾಸ್ ಒಳಗೆ ಪ್ರತಿದಿನ ಅವ್ರನ್ನ ಮೋಟಿವೇಟ್ ಮಾಡ್ತಿರ್ತಾರೋ. ಅಂಡ್ ಜೊತೆಗಿರುವಂತ ಫ್ರೆಂಡ್ಸ್ ಗಳು ಜಾಸ್ತಿ ಸ್ಟಡಿ ಮಾಡೋದು ಅದನ್ನೆಲ್ಲ ನೋಡಿದಾಗ ಒಂಥರ ಮೋಟಿವೇಶನ್ ಬರ್ತಿರ್ತಿ, ಒಂದು ಕಾಂಪಿಟೇಷನ್ ಟೈಪ್ ಫೀಲ್ ಬರಂತ್ಲೆ ಓದೋದು ಜಾಸ್ತಿ ಮಾಡ್ತಿರ್ತಾರ ಅವ್ರ. ಮನೆ ಒಳಗ ಕೂತು ನೀವೇನು ಓದ್ತಿರ್ತಿರಲ್ಲ ಅವಾಗ ಏನಾಗ್ತೈತೆ ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಕಡಿಮೆ ಆಗೋ ಚಾನ್ಸಸ್ ಅಥವಾ ಲ್ಯಾಕ್ ಆಫ್ ಮೋಟಿವೇಶನ್ ಆಗ್ತಿರ್ತದ. ಅಂದ್ರೆ ಸಮ್ ಟೈಮ್ ಏನಪ್ಪಾ ಬರೀ ಬೆಳಗಿಂದ ಸಂಜೆಗೆ ಓದ್ತೇನಿ, ಬರೀ ಇದಾಗತೈತಿ, ಈ ತರ ಒಂದು ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರ್ತದ. ಸೊ ನೀವೇನ್ ಮಾಡ್ಬೇಕಂತಂದ್ರ ಡಿಸಿಪ್ಲಿನ್ಡ್ ಆಗ್ಲೇಬೇಕು. ಯಾಕಂದ್ರೆ ನೀವು ಫಸ್ಟ್ ಫೋಕಸ್ ಆಗ್ರಿ, ನನ್ನ ಗೋಲ್ UPSC ಅದ, ನಾ IAS ಮಾಡ್ತೇನಿ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಒಂದು ಕ್ವಶನ್ ನ ನೀವು ಹಾಕೊಂಡ್ರಿ ಅಂತಂದ್ರೆ ಸಾಕ, ನಿಮ್ ಬ್ರೈನ್ ಅಲರ್ಟ್ ಆಗ್ತದ. ಯಾಕಂದ್ರೆ ಆಬ್ವಿಯಸ್ಲಿ ಹರ್ಟ್ ಆಗ್ತದ ನಿಮಗ. ಏನ್ ಮಾಡ್ತಿ ಆಗ್ಲಿಲ್ಲ ಅಂದಾಗ ಏನ್ ಮಾಡ್ತಿ ಅಂತಂದಾಗ UPSC ಆಗಿರ್ಬೋದು ಅಥವಾ ಯಾವ್ದೋ ಒಂದು ಕಾಂಪಿಟೇಟಿವ್ ಪರೀಕ್ಷೆ ಆಗಿರ್ಲಿ, ಇಲ್ಲ ಪುಸ್ತಕಗಳಾಗಿರ್ಬೋದು, ಸ್ಟ್ರಾಟಜಿಗಳಾಗಿರ್ಬೋದು, ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್. ಯಾಕಂದ್ರೆ ಎಲ್ಲಾ ನಿಮಗ ಸಿಗ್ಬೋದು. ಸ್ಟ್ರಾಟಜಿನೂ ಒಬ್ರು ರೆಡಿ ಮಾಡ್ಕೊಡ್ತಾರ, ಟೈಮ್ ಟೇಬಲ್ನು ನಿಮಗ್ ಒಬ್ರು ರೆಡಿ ಮಾಡ್ಕೊಡ್ತಿರ್ತಾರ. ಎಲ್ಲಾ ಕೊಟ್ಟ ಮೇಲೂ ನೀವ ಓದ್ಲಿಲ್ಲ ಅಂತಂದ್ರ ಪರೀಕ್ಷೆ ಕ್ಲಿಯರ್ ಆಗುದಿಲ್ಲ. ಸೊ ಹಿಂಗಾಗಿ ವಿದೌಟ್ ಕೋಚಿಂಗ್ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ, ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಿ. ಬಟ್ ಯಾವಾಗ ನೀವು ಡಿಸಿಪ್ಲಿನ್ಡ್ ಆಗಿರ್ಬೇಕಂದ್ರೆ ಇವತ್ತಿಷ್ಟು ಪೇಜ್ ಓದ್ತೇನೆ, ಎಸ್ ನಾ ಓದೇ ಬಿಡ್ತೇನೆ, ಇವತ್ತಿಷ್ಟು ಟಾಪಿಕ್ ನಾ ಕವರ್ ಮಾಡ್ತೇನೆ, ಇವತ್ತು ಅಷ್ಟು ಕವರ್ ಮಾಡ್ತೇನೆ, ಅಂಡ್ ಪ್ರತಿದಿನ ಓದ್ತೇನೆ. ಈ ಮೋಟಿವೇಶನ್ ಆಗಿರ್ಬೋದು, ಡಿಸಿಪ್ಲಿನ್ ಕೇವಲ 1-2 ದಿನಕ್ಕಲ್ಲ, 1 ವರ್ಷಗಳ ಗಂಟಲೆ ನೀವು ಇದನ್ನ ಫಾಲೋ ಮಾಡಬೇಕು. ಬಹಳ ವಿದ್ಯಾರ್ಥಿಗಳು ಎಡುವುದು ಇಲ್ಲೇನ, ಬಹಳ ವಿದ್ಯಾರ್ಥಿಗಳು ಸೋಲೋದನ್ನು ಇಲ್ಲೇನ. 1 ತಿಂಗಳು ಓದ್ತಾರೋ, 15 ದಿನ ಓದ್ತಾರೋ, ಬಟ್ 1 ವರ್ಷದವರೆಗೂ ಅದನ್ನ ಕಂಟಿನ್ಯೂ ಮಾಡಾಕ ಬಹಳ ವಿದ್ಯಾರ್ಥಿಗಳಿಗೆ ಆಗಂಗಿಲ್ಲ. ಹಿಂಗಾಗಿ ಬಹಳ ವಿದ್ಯಾರ್ಥಿಗಳು ಎಡುತ್ತಾರ. ಸೊ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್ ಇವು 3 ಬೇಕಾಗ್ತಾವ UPSC ಒಳಗೆ. ಯಾಕಂದ್ರೆ ಸಿಲೆಬಸ್ ಹೆವಿ ಇರೋದ್ರಿಂದ ಬರೀ ಸ್ಮಾರ್ಟ್ ವರ್ಕ್ ಮಾಡ್ತೇನೆ ಅಂತ 1-2 ಪಾಯಿಂಟ್ ಅಲ್ಲಿ ಬಾಯಟ್ ಹಾಕಿದೆ, 1-2 ಪಾಯಿಂಟ್ ಗೂಗಲ್ ನೋಡಿದೆ ಅಂತಂದ್ರೆ ಇಲ್ಲಿ ನಡೆಯಂಗಿಲ್ಲ. ಥಿಂಗ್ಸ್ ಗಳನ್ನ ಕೆಲವನ್ನ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಐತಿ, ಕೆಲವನ್ನ ನೆನ್ಪಿಟ್ಕೋ ಅವಶ್ಯಕತೆ ಐತಿ, ಕೆಲವುಗಳನ್ನ ಬಾಯ್ಹಾಟ್ ಕೂಡ ಹಾಕುವಂತ ಅನಿವಾರ್ಯತೆ ಐತಿ. ಸೊ ಹಿಂಗಾಗಿ ಎಫರ್ಟ್ ಅಂತೂ ಬೇಕಾಗ್ತದ. ಓಕೆ, ಎಫರ್ಟ್ ಹಾಕಕ್ ನೀವು ರೆಡಿ ಇರ್ಬೇಕು. PYQ ಮಾಡ್ಲೇಬೇಕು ನೀವು. ಎಲ್ಲಾರು ಹೇಳ್ತಾರೆ ನಿಮಗ್ PYQ, ಬಟ್ ನೀವ್ ಯಾವಾಗ PYQ ನ ಬಹಳ ಸಾಲ್ವ್ ಮಾಡ್ತಿರಲ್ಲ ಅವಾಗ ಅಷ್ಟ ಅದರ ಒಂದು ವ್ಯಾಲ್ಯೂ ನಿಮಗ ಗೊತ್ತಾಗ್ತದ. ಸೊ PYQ ನ ಸಾಲ್ವ್ ಮಾಡೋದ್ರಿಂದ ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಯಾವ ತರ ಓದ್ಬೇಕು ಅನ್ನೋ ಐಡಿಯಾ ಬರ್ತದ. ಸೊ ನೀವಾಗ ವಿದೌಟ್ ಕೋಚಿಂಗ್ ಸ್ಟಾರ್ಟ್ ಮಾಡತ್ತೀರಿ ಅಂದಾಗ ಫಸ್ಟ್ ಪಾಯಿಂಟ್ ಏನ್ ಮಾಡ್ರಿ, ಒಂದು ಒಳ್ಳೆ ಪುಸ್ತಕ ಲಿಸ್ಟ್ ನ ತಗೊಳ್ರಿ, ಒಳ್ಳೆ ಸ್ಟ್ರಾಟಜಿನ ರೆಡಿ ಮಾಡ್ಕೊಂಡು, ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಂಡ ನಿಮ್ಮದೇ ಆದಂತ ಒಂದು ಇನ್ನರ್ ಮೋಟಿವೇಶನ್ ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಎಕ್ಸ್ಟರ್ನಲ್ ಇವಾಗ ನಾ ಆಗಿರ್ಬೋದು, ಬೇರೆ ಯಾರು ಎಷ್ಟೋ ಜನ ಮಾತಾಡ್ಬೋದು, ಬಟ್ ಅದೆಲ್ಲ ಕ್ಷಣಿಕ ಅಷ್ಟ, 1-2 ದಿನಕ್ಕೆ ಅದ್ ಮತ್ತೆ ಹೋಗ್ತದ. ಸೊ ಇನ್ನರ್ ಮೋಟಿವೇಶನ್ ಐತ್ಲ ಅದ್ ಬಹಳ ಇಂಪಾರ್ಟೆಂಟ್. ನನ್ನ ಗೋಲ್ IAS ಐತಿ, ಅದ್ ಯಾಕೈತಿ, ನಾ ಯಾರಿಗೋಸ್ಕರ IAS ಆಗಕ್ ನಿಂತೇನಿ, ನಾ IAS ಆದ್ಮೇಲೆ ಏನ್ ಮಾಡ್ತೇನಿ, ನಾ IAS ಆಗ್ಲೇಬೇಕಾ, ಅಥವಾ ಈ ತರ ಒಂದು ಸ್ಟ್ರಾಂಗ್ ಆದಂತ ರೀಸನ್ ನಿಮ್ಮ ಗೋಲಿಗೆ ಏನೈತಿ ಅದನ್ನ ನೀವು ನೆನಪು ಮಾಡ್ಕೊಂಡ್ ಕಸ ಅದ್ರ ಮೇಲೆ ಫೋಕಸ್ ನ ಕೊಟ್ರಿ ಅಂತಂದ್ರೆ ಅಷ್ಟ ಪಾಸಿಬಲ್ ಅದ. ಅಂಡ್ ಜೊತೆಗೆ ಕರೆಂಟ್ ಅಫೇರ್ಸ್, ಡೇ 1 ಇಂದ ಕರೆಂಟ್ ಅಫೇರ್ಸ್ ನ ಯಾವ್ದೋ ಕಾರಣಕ್ಕೂ ಇಗ್ನೋರ್ ಮಾಡಬೇಡ್ರಿ. ಪ್ರತಿದಿನ ಒಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಜೊತೆಗೆ ಮಂತ್ಲಿ ಕಂಪೈಲೇಷನ್ ಯಾವ್ದಾದ್ರು ಒಂದು ಟ್ರಸ್ಟ್ ಮಾಡ್ರಿ. ವಿಷನ್ IAS ಆದ್ರೂ ಮಾಡ್ಬೋದು, ಇನ್ಸೈಟ್ ಆನ್ ಇಂಡಿಯಾ ಮಾಡ್ಬೋದು. ಸೊ ಒಂದು ಮಂತ್ಲಿ ಮ್ಯಾಗಝಿನ್ ನ ರೆಫರ್ ಮಾಡ್ರಿ ಅಂಡ್ ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ.
ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರಿವಿಷನ್. ಎಸ್, ಒಂದ್ಸಲ ಓದಿ ನೀವು ಬಿಡ್ತಾ ಬೇರೆ ಬೇರೆ ಟಾಪಿಕ್ ಗಳನ್ನ ಓದ್ತಾ ಹೋದ್ರಿ ಅಂತಂದ್ರೆ ಅದು ವರ್ಕ್ ಆಗಂಗಿಲ್ಲ. ಸೊ ರಿವಿಷನ್ ಬಹಳ ಇಂಪಾರ್ಟೆಂಟ್ ಅದ. 3 times ರಿವಿಷನ್ ನಿಮ್ಮದು ಆಗ್ಲೇಬೇಕಾಗ್ತದ. ಒಂದೊಂದು ಪುಸ್ತಕ ಮಿನಿಮಮ್ 20-30 ಸಲ ನೀವು ಓದಬೇಕು. ಅಂಡ್ ನಿಮ್ಮ ನೋಟ್ಸ್ ಗಳು ಏನಿರ್ತಾವಲ್ಲ ಅದನ್ನ ರಿವಿಷನ್ ಮಾಡ್ತಾ ಇರಬೇಕು. ಅಂಡ್ ಇನ್ನೊಂದಂದ್ರೆ ನೋಟ್ಸ್. ಎಸ್, ಶಾರ್ಟ್ ನೋಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಪ್ರಿಲಿಮ್ಸ್ ಗಿಂತ ಜಾಸ್ತಿ ನಿಮಗೆ ಮೇನ್ಸ್ ಟೈಮ್ ಒಳಗೆ ಬಹಳ ಹೆಲ್ಪ್ ಆಗ್ತಾವ ಇವು. ಯಾಕಂದ್ರ ಪ್ರಿಲಿಮಿನರಿ ಪರೀಕ್ಷೆಗೆ ನಿಮಗೆ ಟೈಮ್ ಇರ್ತದ. ಇವಾಗ 1 year ಟೈಮ್ ಒಂದು ಗ್ಯಾಪ್ ನಿಮಗೆಲ್ಲ ಗೊತ್ತಿರ್ತದ. ಬಟ್ ಮೇನ್ಸ್ಗೆ ಮತ್ತೆ ಪ್ರಿಲಿಮ್ಸ್ಗೆ ಈಗ ನೆಕ್ಸ್ಟ್ ಇಯರ್ ನಿಮಗೆ ಬರೀ 87 ದಿನ ಅಷ್ಟ ಟೈಮ್ ಅದ. 87 ದಿನದೊಳಗ ಪೂರಾ ಪುಸ್ತಕಗಳನ್ನ ರಿವೈಸ್ ಮಾಡಕ್ ಆಗಂಗಿಲ್ಲ. ಸೊ ಅಂತ ಟೈಮ್ ಒಳಗ ನಿಮಗ್ ನೋಟ್ಸ್ ಬಹಳ ಹೆಲ್ಪ್ ಆಗ್ತಾವ. ಸೊ ನೋಟ್ಸ್ ನ ಮಾಡ್ಕೊಡ್ರಿ, ಶಾರ್ಟ್ ನೋಟ್ಸ್ ನ. ಅಂಡ್ ಪ್ರತಿದಿನ ಕರೆಂಟ್ ಅಫೇರ್ಸ್, ಮಂತ್ಲಿ ಕಂಪೈಲೇಷನ್ ನ ಫೋಕಸ್ ಮಾಡ್ರಿ. ಒಂದ್ ಸಲ ಸಿಲೆಬಸ್ ಕವರ್ ಆಯ್ತು, ಒಂದ್ಸಲ ಪರ್ಫೆಕ್ಟ್ ಆಗಿ ಸಿಲೆಬಸ್ ಕವರ್ ಆಯ್ತಂದ್ರ ಆನ್ಸರ್ ರೈಟಿಂಗ್ ನ ಸ್ಟಾರ್ಟ್ ಮಾಡ್ರಿ. ಎಸ್, ಫಸ್ಟ್ ಆನ್ಸರ್ ಯಾರ್ದು ಬೆಸ್ಟ್ ಇರುದಿಲ್ಲ. ಬಹಳ ತಪ್ಪುಗಳಾಗ್ತವ. ಬಟ್ ವರಿ ಮಾಡ್ಬೇಡ್ರಿ. ಟಾಪರ್ಸ್ದು ಆನ್ಸರ್ ಕಾಪೀಸ್ ನ ಡೌನ್ಲೋಡ್ ಮಾಡ್ಕೊಂಡ ಕಂಪೇರ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದ್ರ ಆನ್ಸರ್ ರೈಟಿಂಗ್ ಕೂಡ ಪರ್ಫೆಕ್ಟ್ ಆಗ್ತದ. ಅಂಡ್ ಕೋರ್ ಸಬ್ಜೆಕ್ಟ್ ಗಳೇನದಾವಲ್ಲ, ಲೈಕ್ ಪಾಲಿಟಿ, ಜಿಯೋ, ಎಕನಾಮಿ, ಎನ್ವೈರನ್ಮೆಂಟ್ ಆಗಿರ್ಬೋದು, ಇವೆಲ್ಲ ಕೋರ್ ಸಬ್ಜೆಕ್ಟ್ ಗಳನ್ನ, ಜಿಯೋಗ್ರಫಿ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ ಗಳಿಂದ ಕ್ವಶನ್ಸ್ ಗಳ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಎಲ್ಲ ಕಡೆ ಓವರ್ಲ್ಯಾಪ್ ಆಗೋದ್ರಿಂದ ಬೆಸ್ಟ್ ಆಗಿ ಈ ಒಂದು GS ಸಬ್ಜೆಕ್ಟ್ ಗಳನ್ನ ಫೋಕಸ್ ಕೊಡಬೇಕು. ಅಂಡ್ ದೆನ್ ಆಪ್ಷನಲ್ ಸಬ್ಜೆಕ್ಟ್ ಡಿಸೈಡ್ ಮಾಡ್ತದ. ಆಪ್ಷನಲ್ ಮತ್ತೆ ಎಸ್ಎ ಪೇಪರ್ ಡಿಸೈಡ್ ಮಾಡ್ತದ ನಿಮ್ಮ ಒಂದು ರ್ಯಾಂಕಿಂಗ್ ನ. ಸೊ ಹಿಂಗಾಗಿ ಆಪ್ಷನಲ್ ಸೆಲೆಕ್ಟ್ ಮಾಡ್ಕೋವಾಗ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗ್ಬೇಡ್ರಿ. 1ನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ವರ್ಷ ಒಂದು ಆಪ್ಷನಲ್ ತಗೊಂಡೆ, ನೆಕ್ಸ್ಟ್ ಅಟೆಂಪ್ಟ್ ಒಳಗೆ ಇನ್ನೊಂದು ಆಪ್ಷನಲ್ ತಗೋತೀನಿ, ಈ ತರ ಮಿಸ್ಟೇಕ್ ಗಳನ್ನು ಮಾಡಬೇಡ್ರಿ. ಒಂದ್ಸಲನ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ ಸೆಲೆಕ್ಟ್ ಮಾಡ್ಕೊಡ್ರಿ. ಬಟ್ ಬೆಸ್ಟ್ ಆದಂತ ಆಪ್ಷನಲ್ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ UPSC ಇರೋದನ್ನ ಇಷ್ಟ. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಪ್ರಿಲಿಮಿನರಿ ಪರೀಕ್ಷೆ ತಯಾರಿ ಬಗ್ಗೆ ಅಂದ್ರೂ ನಾ ಬಹಳಷ್ಟು ವಿಡಿಯೋ ಮಾಡೇನಿ, ಒಂದ್ಸಲ ಚೆಕ್ ಮಾಡ್ರಿ. ಮೇನ್ಸ್ ಒಳಗೆ ಮೇನ್ ಇರೋದನ್ನ ಆನ್ಸರ್ ರೈಟಿಂಗ್, ಸ್ಟ್ರಾಟಜಿ ಅಂಡ್ ಆಪ್ಷನಲ್ ಪೇಪರ್, ಎಸ್ಎ, ಎಥಿಕ್ಸ್. ಇನ್ನ ಇಂಟರ್ವ್ಯೂ ಅಂದ್ರೂ ನೀವು ಎರಡಕ್ಕೂ ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡ ಎಂಡಿಗೆ ಒಂದಷ್ಟು ಮಾಕ್ ಟೆಸ್ಟ್ ಗಳನ್ನ ಏನಾದ್ರು ಅಟೆಂಡ್ ಮಾಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಇಂಟರ್ವ್ಯೂ ಕೂಡ ನಿಮ್ದು ಕ್ಲಿಯರ್ ಆಗ್ತದೆ. ಏನೋ ಡೌಟ್ಸ್ ಇದ್ರೂ ಪ್ರಿಪರೇಷನ್ ರಿಲೇಟೆಡ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.